50 ಸಲ ಹೇಳಿದ್ರ ಮುಗಿಸ್ತೀನಿ ಅಂತ ಏನ್ ಮದುವೆ ದೊಡ್ಡ ರೋಗ ನಿಮ್ಗೆ ಸರ್ ಪವನ್ ಇವ್ದು ಅದೇ ನಿಮ್ಮ ಹೆಸರೇನು ಭಗವಾನ್ ಅರ್ಚಿತ್ ಭಗವಾನ್ ಏನ್ ಸನ್ಮಾನ ಒಂದು ಅರ್ಥ ಆಯ್ತು ಸರ್. ಈ ಭೂಗೋಳ ಮತ್ತೆ ಹರ್ಷಿತಾ ಪೂರ್ಣಚಂದ್ರ ಇಬ್ಬರದು ಮಾತು ಮುಗೀತು. ದಯವಿಟ್ಟು ನಮ್ಮ ಚಿತ್ರದ ಕಥಾನಾಯಕಿ ಮತ್ತೆ ಎಲ್ಲಾ ಪಾತ್ರದಲ್ಲೂ ದೊಡ್ಡ ಹಿರಿಯರಾಗಿರೋ ನಮ್ಮ ಪೂರ್ಣಶ್ರೀ ಮೇಡಮ್ ಮಾತಾಡ್ತಾರೆ ಸರ್ ಪ್ಲೀಸ್. ಆಕ್ಚುಲಿ ಗೊತ್ತು ನಾನು ಏನು ಮಾತಾಡೋದು ಸಕ್ಸಸ್ ಫಂಕ್ಷನ್ ಅಲ್ಲಿ ನಾನು ಮಾತಾಡ್ತೀನಿ. ಮುಗಿಸ್ತೇವೆ ಒಂದೇ ನಿಮ್ಗೆ ಅಯ್ಯೋ ನೀವೇ ನೋಡಿ ಮೇಡಮ್ ಮೇಡಮ್ ಹೊಡಿತಾರೆ ಸರ್ ಮುಗಿಸ್ಬಿಡ್ತೀವಿ ಒಂದೇ ನಿಮಿಷ. ನೀವಿದ್ರಿ ಹಾ ನೀವು ಮಾತಾಡಿ. ಆಕ್ಚುಲಿ ನಾನು ಮತ್ತೆ ಓಂ ಪ್ರಕಾಶ್ ಸರ್ ಅವರು ಬಿಗ್ ಬಾಸ್ ಅಲ್ಲಿ ಒಂದೇ ಸೀಸನ್ ಇದ್ವಿ, ನಿಮ್ಗೆಲ್ಲ ಗೊತ್ತಿರ್ಬೋದು. ಸೊ ಅದಾದ್ಮೇಲೆ ನಾವು ಭೇಟಿ ಆಗಿದ್ದು ಇವತ್ತು ಅಲ್ಲಿ ಒಂದು ಸಿನಿಮಾ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿದ್ವಿ. ಸೊ ಎನಿವೆ ಥ್ಯಾಂಕ್ ಯು ಹರ್ಷಿಕಾ ಅವರು. ಪ್ರೆಗ್ನೆಂಟ್ ಇದ್ರು ಕೂಡ ಈ ವಯಸ್ಸಲ್ಲಿ ಮೂರ್ ವಾರ ಇದ್ರು ಕೂಡ ನಮ್ಗೆ ಸಾರಿ ಸರ್ ನೀವು ಕನ್ಫ್ಯೂಸ್ ಮಾಡ್ಬಿಟ್ರಿ. ಸೊ ಥ್ಯಾಂಕ್ ಯು ಅವ್ರಿಗೆ. ಆಕ್ಚುಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸೆಟಲ್ ಕೂತ್ಕೊಂಡು ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ನನಗೆ ಊಟ ತರಿಸೋದು, ಆಮೇಲೆ ಚೇಚಿಗೂ ಕೂಡ ಸ್ಪೆಷಲ್ ಏನಾದ್ರು ಮಾಡಿ ತರಿಸೋದು, ಚೇಚಿ ಜೊತೆ ಕೂತ್ಕೊಳ್ಳೋದು, ಅವ್ರನ್ನ ನೋಡ್ಕೊಳ್ಳೋದು, ನಮ್ಮನ್ನ ನೋಡ್ಕೊಳ್ಳೋದು, ಪಾಪುನ ನೋಡ್ಕೊಳ್ಳೋದ್ ಜೊತೆ ಇದನ್ನೆಲ್ಲ ಮಾಡಿದ್ದಾರೆ. ಸೊ ಹರ್ಷಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರ್ಲಿ. ಅವ್ರಿಬ್ರು ಕಷ್ಟನ ಮನೇಲಿ ಮಾತಾಡ್ಕೊಳಕ್ ಹೇಳಿ ಹೇಳ್ಬೇಡ್ವಾ ಏನಕ್ಕೆ ಡ್ರಾಮಾ ಆಡ್ತಿರೋದು ಇಬ್ರು ಸರ್ ತಗೊಳ್ಳಿ ಸರ್ ಮಾತಾಡಿ ಸರ್ ನೀವು ರಿಯಲ್ ಆಗಿ ಮಾತಾಡಿ. ಮಾತಾಡೋದಲ್ಲ, ನಿಮ್ಮಿಬ್ರು ಕಷ್ಟ ಸುಖ ಮನೇಲಿ ಮಾತಾಡ್ಕೊಳ್ರಿ ಇಬ್ರು ಕೂತ್ಕೊಂಡು. ಮಾತಾಡಿದ್ದಾರೆ ಎಲ್ಲ ಕಷ್ಟ ಸುಖ ಅಲ್ಲ ಇದು, ಕರ್ತವ್ಯ ನೀವ್ ಮಾಡಿದ್ದೀರಾ. ಏನ್ರಿ ಬಂದಿರೋದು ನಿಮ್ಗೆ? ನಿಮ್ ಗಂಡ ಹೀರೋ ಆಗೋದು ನಿಮ್ಗೆ ಇಷ್ಟ ಇಲ್ವಾ? ನಾಲ್ಕು ಜನ ನೋಡಿ ಇಷ್ಟಪಡೋದು ಇಷ್ಟ ಇಲ್ವಾ? ಮತ್ತೆ ಅದಕ್ಕೆ ತಾನೇ ಕಷ್ಟಪಡ್ತಿದ್ರ ಪಡಿ. ಯಾರು ಹೇಳಿದ್ರು ನಿಮ್ ಕಷ್ಟ ಪಡ್ಬೇಕ? ಏನ್ರಿ ಬಂದಿತ್ತು ಯಾಕ್ರಿ ಗೋಳಿ ಥ್ಯಾಂಕ್ ಯು ಮೇಡಮ್. ತಗೊಳ್ಳಿ ಮೇಡಮ್ ಮಾತಾಡಿ. ಆಯ್ತು ಸರ್ ನೀವ್ ಹೇಳಿದಕ್ಕೆಲ್ಲ ಜೈ.